ಸರ್ ಮಾತಾಡ್ತೀರಾ? ಇವತ್ತಿನ ದಿನ ನೇರ್ಲಿಗುಂಟೆ ಗ್ರಾಮ ಪಂಚಾಯತಿಯಲ್ಲಿ ಉಪಾಧ್ಯಕ್ಷ ಸ್ಥಾನ ಖಾಲಿಯಾದ ಪ್ರಯುಕ್ತ ಚುನಾವಣೆಯನ್ನು ನಡೆಸೋದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ನಾವು ಇವತ್ತು ಚುನಾವಣೆ ಸಭೆಯನ್ನು ನಿಗದಿಪಡಿಸಿ ಸರ್ವ ಸದಸ್ಯರಿಗೂ ನೋಟಿಸ್ ಜಾರಿಗೊಳಿಸಿ ಸಭೆಯನ್ನು ಆರಂಭಿಸಿದ್ವಿ. ಸಭೆಯಲ್ಲಿ ಒಟ್ಟು 7 ಜನ ಸದಸ್ಯರು ಹಾಜರಿದ್ದರು. ನಮ್ಮ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮದ ಪ್ರಕಾರ ಈ ಹಿಂದೆ ನಾವು 8ನೇ ತಾರೀಕು ಸಭೆಯನ್ನು ನಿಗದಿಪಡಿಸಿದ್ವಿ. ಅವತ್ತು ಕೋರಮ್ ಇಲ್ಲದೇ ಇರೋ ಕಾರಣಕ್ಕೆ ಮುಂದೂಡಿದ್ವಿ. ಆದರೆ ನಿಯಮದಲ್ಲಿ ಮೊದಲನೇ ಸಭೆಯಲ್ಲಿ ಮಾತ್ರ ಕೋರಮ್ ಇಲ್ಲದೇ ಇದ್ದರೆ ಮುಂದೂಡೋದಕ್ಕೆ ಅವಕಾಶ ಇದೆ. 2ನೇ ಸಭೆಯಲ್ಲಿ ಕೋರಮ್ ಇಲ್ಲದೇ ಇದ್ದರೂ ಕೂಡ ಸಭೆಯನ್ನು ನಡೆಸೋದಕ್ಕೆ ಅವಕಾಶ ಇದ್ದಿದ್ದರಿಂದ ಆ ಅವಕಾಶವನ್ನು ಬಳಸಿಕೊಂಡು ನಾವು ಇವತ್ತು ಚುನಾವಣಾ ಸಭೆಯನ್ನು ನಡೆಸಿದ್ದೀವಿ. ಈ ಸಭೆಯಲ್ಲಿ ಶ್ರೀಮತಿ ದುರ್ಗಮ್ಮರವರು ನಾಮಪತ್ರ ಸಲ್ಲಿಸಿದ್ರು. ಅವರ ನಾಮಪತ್ರವನ್ನು ಪರಿಶೀಲನೆ ಮಾಡಿದ್ವಿ. ಅದು ಸಿಂಧುವಾಗಿರುತ್ತೆ. ಹಾಗಾಗಿ ಅದನ್ನು ಅಂಗೀಕಾರ ಮಾಡಿದ್ವಿ. ವಾಪಸ್ ತೆಗೆದುಕೊಳ್ಳೋದಕ್ಕೂ ಕೂಡ ಅವಕಾಶ ಕೊಟ್ಟಿದ್ವಿ. ಅವರು ವಾಪಸ್ ತೆಗೆದುಕೊಂಡಿಲ್ಲ. ಹಾಗಾಗಿ ಸ್ಪರ್ಧಾ ಕಣದಲ್ಲಿ ಒಬ್ಬರೇ ಉಳಿದಿದ್ದರಿಂದ ಶ್ರೀಮತಿ ದುರ್ಗಮ್ಮ ಇವರನ್ನು ನೇರ್ಲಿಗುಂಟೆ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿ ವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತೇಳಿ ನಾವು ಘೋಷಣೆಯನ್ನು ಎಲ್ಲರಿಗೂ ಅಭಿನಂದನೆ. ಗ್ರಾಮ ಪಂಚಾಯತ್ ಸದಸ್ಯರಿಗೆ ಮಾಮಾ ಇರೋಣ ಒಂದೆರಡು ಮಾತಾಡಿ ಏನು ಉಪಾಧ್ಯಕ್ಷ